biostudies. In the previous videos we were studying about the experiments to prove the genetic material. Search for the genetic material na ನಾವು ಕಂಪ್ಲೀಟ್ ಮಾಡಿದ್ವಿ. ಅದರಲ್ಲಿ 3 ಎಕ್ಸ್ಪೆರಿಮೆಂಟ್ಸ್ ಬಂದಿತ್ತು. ಯಾವ್ಯಾವುದು? ಮೊದಲನೇದು ಗ್ರಿಫಿತ್ ಎಕ್ಸ್ಪೆರಿಮೆಂಟ್ 1928 ನಲ್ಲಿ, ಅದಾದ್ಮೇಲೆ ಆವ್ರಿ ಮ್ಯಾಕ್ಲಿಯೋಡ್ ಮೆಕಾರ್ಥಿ ಎಕ್ಸ್ಪೆರಿಮೆಂಟ್ 1944 ಅಲ್ಲಿ, ಅಂಡ್ ಲಾಸ್ಟ್ ಆಗಿ ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಇನ್ 1952 ನಲ್ಲಿ. 1952 ಆದ್ಮೇಲೆ 1953 ನಲ್ಲಿ ಇಬ್ರು ಸೈಂಟಿಸ್ಟ್ ಬರ್ತಾರೆ, ವ್ಯಾಟ್ಸನ್ ಅಂಡ್ ಕ್ರಿಕ್ ಅಂತ. ಅವರು ಕಂಪ್ಲೀಟ್ ಆಗಿ ಒಂದ್ಸತಿ DNA ಜೆನೆಟಿಕ್ ಮಟೀರಿಯಲ್ ಅಂತ ಪ್ರೂವ್ ಆಗ್ತಾ ಇತ್ತು. ಇವರು ಈ ಕಡೆ ಆ DNAದು ಸ್ಟ್ರಕ್ಚರ್ ಹೆಂಗಿದೆ ಅಂತ ಕಂಡುಹಿಡಿದು ಒಂದು ಮಾಡೆಲ್ ಅನ್ನ ಪ್ರಪೋಸ್ ಮಾಡಿದ್ರು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು DNA ಸ್ಟ್ರಕ್ಚರ್, ಅದನ್ನ ನಾವು ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಅಂತ ಹೇಳ್ಬೋದು, ಅಥವಾ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತಾನೂ ಕೇಳ್ಬೋದು ಎಕ್ಸಾಮ್ ನಲ್ಲಿ. ಸೊ ವಾಟ್ ಈಸ್ ದಿಸ್ DNA? ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಸೊ ಇದು ಕೂಡ ಒಂದು ನ್ಯೂಕ್ಲಿಕ್ ಆಸಿಡ್, ಬಟ್ ನಮಗೆ ಅಲ್ಲಿ ರೈಬೋ ಶುಗರ್ ಬದಲಿಗೆ ಡಿಆಕ್ಸಿರೈಬೋ ಶುಗರ್ದು ಯೂನಿಟ್ ಇರುತ್ತೆ. ಇಷ್ಟು ನಮಗೆ ಗೊತ್ತಿದೆ, ಮೊದಲನೇ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಸೊ ಇವತ್ತು ಸ್ಟಡಿ ಮಾಡೋದು ಯಾವ ಮಾಡಲು? ದಟ್ ಈಸ್ ನಥಿಂಗ್ ಬಟ್ 1953 ನಲ್ಲಿ ಬಂದಂತಹ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್. ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA. ಇದನ್ನ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತಾನು ಕರೀತಾರೆ. ತುಂಬಾ ಈಸಿ ಇದೆ. ಒಂದ್ಸತಿ ಪಾಯಿಂಟ್ ವೈಸ್ ಪಾಯಿಂಟ್ ರೀತಿಯಲ್ಲಿ ನೀವು ಹೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ. ಮೊದಲನೇ ಪಾಯಿಂಟ್ ನಮಗೆ ಇವಾಗ ಅರ್ಥ ಆಗಿದೆ. RNA ಅಂದ್ರೆ ಸಿಂಗಲ್ ಸ್ಟ್ಯಾಂಡ್ ಇರುತ್ತೆ, DNA ಅಂದ್ರೆ ಡಬಲ್ ಸ್ಟ್ಯಾಂಡ್ ಇರುತ್ತೆ ಅಂತ. ಸೊ ನಾವು ಒಟ್ಟಿಗೆ ಈ ವಿಡಿಯೋದಿಂದ, ಸಾರಿ ಮೈ ವಾಯ್ಸ್ ಇಸ್ ಲೋ ಬಿಕಾಸ್ ಆಫ್ ಅಗೈನ್ ಇದು ಪ್ರಾಬ್ಲಮ್ ಇರೋದ್ರಿಂದ. ಸೊ ಈ ವಿಡಿಯೋದಲ್ಲಿ ನಾವು ಒಟ್ಟೊಟ್ಟಿಗೆ ಮಾಡೆಲ್ ಅನ್ನು ಸ್ಟಡಿ ಮಾಡ್ತಾ ಇದೀವಿ, ಅದನ್ನ ಇಟ್ಕೊಂಡು ಸ್ಟ್ರಕ್ಚರ್ ಅನ್ನು ಸ್ಟಡಿ ಮಾಡ್ತಾ ಇದೀವಿ. ಸೊ ಎಕ್ಸಾಮ್ ಅಲ್ಲಿ ನಿಮಗೆ DNA ಸ್ಟ್ರಕ್ಚರ್ ಬರೀರಿ ಅಂದ್ರೂ ಇದನ್ನೇ ಬರೀಬೇಕು, ಮಾಡೆಲ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂದ್ರೂ ಇದನ್ನೇ ಮಾಡಬೇಕು, ಒನ್ ಅಂಡ್ ದ ಸೇಮ್. ಸೊ ಫಸ್ಟ್ ಪಾಯಿಂಟ್, DNA ಸ್ಟ್ರಕ್ಚರ್ ಹೆಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮೊದಲನೇ ಸೆಂಟೆನ್ಸ್ ಏನ್ ಬರುತ್ತೆ ಅಂತಂದ್ರೆ, DNA ಈಸ್ ಎ ಡಬಲ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್. DNA ಈಸ್ ಎ ಡಬಲ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್. ವಾಟ್ ಡಸ್ ಇಟ್ ಮೀನ್? ಇಲ್ಲಿ 2 ಸ್ಟ್ಯಾಂಡ್ಗಳು ಇದಾವೆ ಅಂತ ಅರ್ಥ. ಬಟ್ ಆ ಸ್ಟ್ಯಾಂಡ್ಗಳು ಯಾವುವು? ದೋಸ್ ಸ್ಟ್ಯಾಂಡ್ಸ್ ಆರ್ ನಥಿಂಗ್ ಬಟ್ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್. ಕರೆಕ್ಟಾ? ದೇ ಆರ್ ನಥಿಂಗ್ ಬಟ್ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್. ಸೆಕೆಂಡ್ ಪಾಯಿಂಟ್, ಮೊದಲನೇದು ಡಬಲ್ ಸ್ಟ್ಯಾಂಡ್ ಅಂತ ಗೊತ್ತಾಯ್ತು. ಸೆಕೆಂಡ್ ಪಾಯಿಂಟು, the DNA it consists of, ಅಂದ್ರೆ ಈ polynucleotide chain consists of nitrogen base, correct, and sugar and phosphate group. ಯಾಕೆ ನಾನು ಸ್ಪೇಸ್ ಬಿಟ್ಟಿದ್ದೀನಿ? ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ, ಬಟ್ ನೀವು ಬರೀಬೇಕಾದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ. ನೈಟ್ರೋಜನ್ ಬೇಸ್ ಯಾವ್ಯಾವ ಇದಾವೆ? ಪ್ಯೂರಿನ್ಸ್ ನಲ್ಲಿ ಅಡಿನಿನ್ ಅಂಡ್ ಗ್ವಾನಿನ್ ಇದೆ. ಪಿರಿಮಿಡನ್ಸ್ ನಲ್ಲಿ ನಮಗೆ ಸೈಟೋಸಿನ್ ಅಂಡ್ ಥೈಮಿನ್ ಇದೆ. ಶುಗರ್ ಅಲ್ಲಿ ಡಿಆಕ್ಸಿ ರೈಬೋಸ್ ಶುಗರ್. ಸೊ ಇದು ಪ್ಲಸ್ ಇದು, ದೆನ್ ಫಾಸ್ಫೇಟ್ ಗ್ರೂಪ್. ಸೆಕೆಂಡ್ ಪಾಯಿಂಟ್ ಏನ್ ಕಲ್ತ್ವಿ ನಾವು? ಈ ಚೈನ್ಗಳಲ್ಲಿ 2 ಚೈನ್ ಇದಾವಂತೆ ನಾವೇನ್ ಹೇಳಿದ್ವಲ್ಲ, ಈ 2 ಚೈನ್ಗಳಲ್ಲಿ ಅಡೆನಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಅನ್ನುವಂತಹ ನೈಟ್ರೋಜನ್ ಬೇಸ್ಗಳಿದಾವೆ, ಡಿಆಕ್ಸಿರೈಬೋಸ್ ಅನ್ನುವಂತಹ ಶುಗರ್ ಇದೆ, ಆಮೇಲೆ ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ. ಹಾಗಾದ್ರೆ ಈ ಬ್ಯಾಕ್ ಬೋನ್, ರಿಮೆಂಬರ್ ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ಬ್ಯಾಕ್ ಬೋನ್ ಆಫ್ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಕನ್ಸಿಸ್ಟ್ ಆಫ್, ವಾಟ್ ಈಸ್ ದಿಸ್ ಬ್ಯಾಕ್ ಬೋನ್? ನಾವು ನಿನ್ನೆ ಅಲ್ಲ, ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಫಾರ್ಮೇಶನ್ ಅಲ್ಲಿ ಕಲ್ತಿದ್ವಿ. ಏನಂತಂದ್ರೆ ಈ ರೀತಿ ಶುಗರ್ ಇರುತ್ತೆ, ಓಕೆ. ಈ ಶುಗರಿಗೆ ಇಲ್ಲಿ ನಮಗೆ ನೈಟ್ರೋಜನ್ ಬೇಸು ಅಟ್ಯಾಚ್ ಆಗಿರುತ್ತೆ, ಓಕೆ. ಅಂಡ್ ದಿಸ್ ಶುಗರ್ ಇಲ್ಲಿ ನಮಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. 3 to 5th ಪಾಯಿಂಟ್, ಓಕೆ. ಸೊ ಅಲ್ಟಿಮೇಟ್ ಆಗಿ ಬ್ಯಾಕ್ ಬೋನ್, ಇವಾಗ ನಮ್ದು ಬ್ಯಾಕ್ ಬೋನ್ ಏನ್ ಹೇಳಿ, ನಮ್ದು ಒಳಗಡೆ ಇರುವಂತಹ ಸ್ಕೆಲಿಟನ್, ಅಲ್ಲಿಂದ ಕೈ, ಕಾಲು, ತಲೆ ಅಂತ ಹಿಂಗಿ ಎಮರ್ಜ್ ಆಗಿರೋದು. ಸೊ ಇಲ್ಲಿ ಬ್ಯಾಕ್ ಬೋನ್ ಆಫ್ ದ ಚೈನ್ ಅಂತ ತಗೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ಶುಗರ್ ಅಂಡ್ ಫಾಸ್ಫೇಟ್. ಅಗೇನ್ ಶುಗರ್, ಅಗೇನ್ ಫಾಸ್ಫೇಟ್.
ಶುಗರ್ ಆ್ಯಂಡ್ ಫಾಸ್ಫೇಟ್. ಇದಕ್ಕೆ ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಅಂತಾನೂ ಕರೀತಾರೆ. ರಿಮೆಂಬರ್, ದ ಬ್ಯಾಕ್ ಬೋನ್ ಆಫ್ ದ polynucleotide chain consists of sugar and phosphate, sugar and base, base and sugar, base and phosphate. ಯಾವುದು ಕರೆಕ್ಟ್ ಆನ್ಸರು? ಶುಗರ್ ಆ್ಯಂಡ್ ಫಾಸ್ಫೇಟ್. ಈ ಬ್ಯಾಕ್ ಬೋನ್ ಇಂದ ಯಾರು ಹೊರಗಡೆ ಬರ್ತಾರೆ? ಎಲ್ಲೆಲ್ಲಿ ಶುಗರ್ ಇದೆಯಲ್ಲ ಅಲ್ಲಲ್ಲಿ ನೈಟ್ರೋಜನ್ ಬೇಸು ಹೊರಗಡೆ ಬರುತ್ತೆ. ಸಾರಿ, ಗೊತ್ತಾಯ್ತಾ? ಸೊ ಇದನ್ನೇ ನಾವು ಈ ಕಡೆ ತೋರಿಸಿದ್ರೆ ಅಗೇನ್ ಇಲ್ಲಿಯೂ ಕೂಡ ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇದೆ. ಅದರದ್ದು ಬ್ಯಾಕ್ ಬೋನ್ ಅಲ್ಲಿ ನಿಮಗೆ ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಇದೆ. ಎಲ್ಲೆಲ್ಲಿ ಶುಗರ್ ಇದೆಯೋ ಅಲ್ಲಲ್ಲಿ ಈ ಕಡೆ ಒಂದೊಂದು ನೈಟ್ರೋಜನ್ ಬೇಸು ಹೊರಗಡೆ ಎಮರ್ಜ್ ಆಗಿದೆ. ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಸೆಕೆಂಡ್ ಚೈನಿನ ಸ್ವಲ್ಪ ಕೆಳಗಡೆ ಹಾಕಿದ್ದೆ, ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ. ಸೊ ಬ್ಯಾಕ್ ಬೋನ್ ಅಲ್ಲಿ ಯಾರಿದ್ದಾರೆ? ಚೈನಿಗೆ ಶುಗರ್ ಮತ್ತೆ ಫಾಸ್ಫೇಟ್ ಇದೆ. ಅಲ್ಲಿಂದ ಯಾರು ಎಮರ್ಜ್ ಆಗಿದ್ದಾರೆ? ನೈಟ್ರೋಜನ್ ಬೇಸು ಎಮರ್ಜ್ ಆಗಿದೆ. ಸೊ ಈ ನೈಟ್ರೋಜನ್ ಬೇಸ್ಗಳ ಮಧ್ಯೆ ನಮಗೆ ಹೈಡ್ರೋಜನ್ ಬಾಂಡು ಫಾರ್ಮೇಶನ್ ಆಗಿ ಈ ಎರಡೂ ಚೈನ್ಗಳ ಮಧ್ಯೆ ಬ್ರಿಡ್ಜ್ ಫಾರ್ಮೇಶನ್ ಅಂತ ಆಗುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಸೆಕೆಂಡ್ ಸ್ಟ್ರಕ್ಚರ್. ಸ್ವಲ್ಪ ಸ್ಲೋ ಹೇಳ್ತಾ ಇದ್ದೀನಿ, ನೀವು ಬೇಕಂದ್ರೆ ಸ್ಪೀಡಲ್ಲಿ ಇಟ್ಕೊಂಡು ನೋಡ್ಬೋದು ವಿಡಿಯೋನ. So second point, what is the second point? The polynucleotide chain consists of nitrogenous base ಯಾವ್ಯಾವು, sugar ಯಾವುದು ಮತ್ತೆ phosphate group. So these structures, they are forming the deoxyribonucleotides. ಯಾಕೆ ಈ ಪಾಯಿಂಟ್ ಅನ್ನ ಬರೆದೆ ನಾನು? ಯಾಕಂದ್ರೆ ಇಲ್ಲಿ ಡಿಆಕ್ಸಿರೈಬೋಸ್ ಇರೋದ್ರಿಂದ ಇದರಿಂದ ಫಾರ್ಮ್ ಆಗುವಂತಹ ನ್ಯೂಕ್ಲಿಯೋಟೈಡ್ಸ್ ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್ ಅಂತ ಅನ್ಸ್ಕೊತವೆ. ಫಾರ್ ಎಕ್ಸಾಂಪಲ್, ಡಿಆಕ್ಸಿರೈಬೋ ಅಡಿನಿಲಿಕ್ ಆಸಿಡ್, ಡಿಆಕ್ಸಿರೈಬೋ ಗ್ವಾನಿಲಿಕ್ ಆಸಿಡ್, ಡಿಆಕ್ಸಿರೈಬೋ ಸೈಟಿಡಿಲಿಕ್ ಆಸಿಡ್, ಡಿಆಕ್ಸಿರೈಬೋ ಥೈಮಿಡಿಲಿಕ್ ಆಸಿಡ್. ಸೊ ಯಾವತ್ತು ನಾವಲ್ಲಿ ಡಿಆಕ್ಸಿ ಅಂತ ಆ್ಯಡ್ ಮಾಡ್ತೀವಿ. ಸೊ ಇದು ವರ್ಡ್ ನಿಮಗೆ ಗೊತ್ತಿರಲಿ ಅಂತ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ದ ಟೂ ಸ್ಟ್ಯಾಂಡ್ಸ್ ಆರ್ ಆಂಟಿ ಪ್ಯಾರಲಲ್. ಟು ಈಚ್ ಅದರ್. ಇದನ್ನು ಕೂಡ ನಾನು ಆ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಪಾಲಿನ್ಯೂಕ್ಲಿಯೋಟೈಡ್ ಚೈನ್, ವಾಟ್ ಡಸ್ ಇಟ್ ಮೀನ್? One chain will starts from 5' to 3' and second chain is from 3' to 5' ಅಥವಾ 3' to 5'. ಸೊ ಎರಡು ಚೈನ್ಸ್ಗಳು ಏನಿದಾವಲ್ಲ ಅದರಲ್ಲಿ ಒಂದು ಚೈನು 5' to 3' ಇರುತ್ತೆ, ಇನ್ನೊಂದು 3' to 5' ಇರುತ್ತೆ. ಮ್ಯಾಮ್ ಇದು ನಂಬರ್ ಹೆಂಗೆ ಬರುತ್ತ್ರಿ ಅಂತ ಕೇಳಿದ್ರೆ ಗ್ಯಾರಂಟಿ ವೆರಿ ಬ್ಯಾಡ್. ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ 5 ಅಂದರೆ ಏನು, 3 ಅಂದರೆ ಏನು ಅಂತ. ಆ ಎಲ್ಲ ವಿಡಿಯೋಸ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಇರ್ತೇನೆ, ನೋಡ್ಕೊಂಡು ಹೋಗಿ. ಸೊ ಥರ್ಡ್ ಆಯಿತು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್. ನೌ ದೀಸ್ ಟೂ ಸ್ಟ್ಯಾಂಡ್ಸ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂತ ಬರೆಯೋಣ. ಓಕೆ, ಕಾಂಪ್ಲಿಮೆಂಟರಿ ಅಂತಂದ್ರೆ ಏನು? ಅದ್ರ ಮುಂದ್ಗಡೆ ಯಾವ್ದು ಇರಬೇಕು ಅಂತ ಆಲ್ರೆಡಿ ಯಾವುದು ಕಾಂಪ್ಲಿಮೆಂಟ್ ಆಗಬೇಕು, ಯಾವುದು ಖುಷಿಯಿಂದ ಬಂದು ಅಟ್ಯಾಚ್ ಆಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಇದನ್ನು ಕೂಡ ನಾವು ಕಲ್ತಿದ್ದೀವಿ. ಏನದು ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂತಂದ್ರೆ, ಎಡಿನಿನ್ ಆಲ್ವೇಸ್ ಬೇಸ್ ಪೇರ್ಸ್ ವಿತ್ ಥೈಮಿನ್ and guanine always base pairs with cytosine ಅಥವಾ vice versa ನೂ ಆಗಬಹುದು. Again, what does it mean? ಒಂದು ಚೈನ್ ನಲ್ಲಿ ನಾವು ಇಮ್ಯಾಜಿನ್ ದಿಸ್ ಈಸ್ ಒನ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಬ್ಯಾಕ್ ಬೋನ್. ಸೊ ಇಮ್ಯಾಜಿನ್ ಇಲ್ಲಿಂದ ಅಡಿನಿನ್ ಇದೆ, ಇಲ್ಲಿ ಟಿ ಇದೆ, ಇಲ್ಲಿ ಸಿ ಇದೆ, ಜಿ ಇದೆ, ಅಗೇನ್ ಇಲ್ಲಿ ಟಿ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಮುಂದಿನ ಚೈನ್ ಫಾರ್ಮ್ ಆಗಬೇಕಾದ್ರೆ ಯಾವ ನ್ಯೂಕ್ಲಿಯೋಟೈಡ್ ಮುಂದ್ಗಡೆ ಇದೆ ಅಂತ ಆಲ್ರೆಡಿ ಡಿಸೈಡ್ ಇದೆ. ಇಲ್ಲಿ ಎ ಇತ್ತು ಅಂತಂದ್ರೆ ಕಂಪಲ್ಸರಿ ಇಲ್ಲಿ ಟಿನೇ ಬರುತ್ತೆ, ಯಾಕಂದ್ರೆ ಎಗೆ ಟಿ ಬರಬೇಕು. ಟಿ ಇತ್ತು ಅಂದ್ರೆ ಅಗೇನು ಎನೇ ಬರಬೇಕು. ಓಕೆ, ಸಿ ಇತ್ತು ಅಂತಂದ್ರೆ ಈ ಕಡೆಯಿಂದ ಜಿ ಬರಬೇಕು. ಓಕೆ, ಗ್ವಾನಿನ್ ಆಲ್ರೆಡಿ ಗ್ವಾನಿನ್ ಇತ್ತು ಅಂತಂದ್ರೆ ಸೈಟೋಸಿನ್ ಬರಬೇಕು. ಥೈಮಿನ್ ಇತ್ತು ಅಂತಂದ್ರೆ ಎ ಬರಬೇಕು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್. ಕಾಂಪ್ಲಿಮೆಂಟರಿ ಅಂತಂದ್ರೆ ಏನು? ಯಾರು ಚೆನ್ನಾಗಿ ಅಲ್ಲಿ ಕಪಲ್ ಆಗ್ತಾ ಇದ್ದಾರೆ, ಪೇರ್ ಅನ್ನ ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಆಲ್ವೇಸ್
adenine with thymine and guanine with cytosine. Remember, adenine and guanine are purines, thymine and cytosine are pyrimidines. That means ಪ್ಯೂರಿನ್ಸ್ ಯಾವತ್ತು ಪಿರಿಮಿಡಿನ್ಸ್ ಜೊತೆಗೆ ಬೇಸ್ ಪೇರ್ ಆಗ್ತವೆ. ಪ್ಯೂರಿನ್ಸ್ಗಳು ತಮ್ಮಷ್ಟಕ್ಕೆ ತಾವೇ ಅಲ್ಲೇ ಬೇಸ್ ಪೇರಿಂಗ್ ಮಾಡ್ಕೊಳ್ಳಂಗಿಲ್ಲ. ಒಂದು ಪ್ಯೂರಿನು ಒಂದು ಪಿರಿಮಿಡಿನ್ ಜೊತೆ ಹೋಗಿ ಅದು ಲಿಂಕ್ ಅನ್ನ ಫಾರ್ಮ್ ಮಾಡುತ್ತೆ. ಅದನ್ನ ನಾವು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೋಡೋಣ. ಸೊ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಮುಗೀತಾ? ಅದಾದ್ಮೇಲೆ ಫಿಫ್ತ್ ಪಾಯಿಂಟ್ ಏನಂದ್ರೆ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್, ವಾಟ್ ಡಸ್ ಇಟ್ ಮೀನ್? ಯಾವಾಗ ಇಲ್ಲಿ ಬೇಸ್ ಪೇರಿಂಗ್ ಆಗುತ್ತಲ್ಲ ಆವಾಗ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಹೆಂಗೆ? ಅಡೆನಿನ್ ಮತ್ತೆ ಥೈಮಿನ್ ಬೇಸ್ ಪೇರ್ ಆಗುತ್ತೆ, ಗ್ವಾನಿನ್ ಮತ್ತೆ ಸೈಟೋಸಿನ್ ಬೇಸ್ ಪೇರ್ ಆಗುತ್ತೆ. ಯಾವಾಗ ಅಡೆನಿನ್ ಥೈಮಿನಿಗೆ ಬೇಸ್ ಪೇರ್ ಆಗುತ್ತಲ್ಲ ಅವಾಗ ಅಲ್ಲಿ ಎರಡು ಹೈಡ್ರೋಜನ್ ಬಾಂಡ್ಸ್ಗಳು ಫಾರ್ಮ್ ಆಗ್ತವೆ. ಗ್ವಾನಿನ್ ಮತ್ತೆ ಸೈಟೋಸಿನ್ ಮಧ್ಯ 3 ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗ್ತವೆ. ಇದು ರೂಲ್ಸು. ಸೊ ಇದನ್ನ ಇಲ್ಲಿ ಅಪ್ಲೈ ಮಾಡಿ. AT ಇತ್ತು ಅಂದ್ರೆ 2, TA ಇತ್ತು ಅಂದ್ರೆ ಅಗೇನ್ 2, GC CG ಆದ್ರೂ ಇರಲಿ ಅಥವಾ GC ಆದ್ರೂ ಇರಲಿ, ಇಲ್ಲಿ 3, ಅಗೇನ್ 3, ಅಗೇನ್ 2. ಸಿ ನಾವು ಒಂದೊಂದೇ ಪಾಯಿಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ DNA ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ಇವೆಲ್ಲವೂ ಪಾಯಿಂಟ್ಸ್ ರಾ ಮಟೀರಿಯಲ್ ಇದ್ದಂಗೆ, ಸಿಮೆಂಟು, ಕಲ್ಲು, ಮಣ್ಣು, ಉಸುಕು ಇದ್ದಂಗೆ. ಇದನ್ನ ಇಟ್ಕೊಂಡು ನಾವು DNA ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ ಸ್ಟೆಪ್ ಬೈ ಸ್ಟೆಪ್. ಸ್ಟಾರ್ಟಿಂಗ್ ನಾವು ಇದು ತಗೊಂಡ್ವಿ, 2 ಚೈನ್ ತಗೊಂಡ್ವಿ. ಯಾವ ಚೈನು? ಪಾಲಿನ್ಯೂಕ್ಲಿಯೋಟೈಡ್ ಚೈನು. ಏನೇನಿರಬೇಕು? ಡಿಆಕ್ಸಿರೈಬೋ ನ್ಯೂಕ್ಲಿಯೋಟೈಡ್ಸ್ ಇರಬೇಕು. ಅದು ಚೈನ್ ಹೆಂಗಿರಬೇಕು? 5 to 3, 3 to 5 ಇರಬೇಕು. ಬೇಸ್ ಪೇರಿಂಗ್ ಆಗಬೇಕು ಮತ್ತೆ ಹೈಡ್ರೋಜನ್ ಬಾಂಡು ಫಾರ್ಮ್ ಆಗಬೇಕು. ನೆಕ್ಸ್ಟ್ ಪಾಯಿಂಟ್. ಸೊ ಇಷ್ಟಂತ ನಾವು ಫಾರ್ಮ್ ಮಾಡಿದ್ವಿ. ನೆಕ್ಸ್ಟ್ ಏನಾಗಬೇಕು ಅಂದ್ರೆ ಈ ಡಬಲ್ ಚೈನ್ ಇದೆಯಲ್ಲ, ಇಟ್ ಶುಡ್ ಬಿ ಹೆಲಿಕಲಿ ಕಾಯಿಲ್ಡ್. ಹೆಲಿಕಲಿ ಕಾಯಿಲ್ಡ್, ಅದಕ್ಕೆ ಇದಕ್ಕೆ ಡಬಲ್ ಹೆಲಿಕ್ಸ್ ಮಾಡೆಲ್ ಅಂತ ಹೇಳ್ತೀವಿ. ಹೆಲಿಕಲಿ ಕಾಯಿಲ್ಡ್ ಅಂದ್ರೆ 2 ಸುಮ್ಮನೆ ಚೈನ್ ಈ ಕಡೆಯಿಂದ ಒಂದು ಬಂದು ಈ ಕಡೆಯಿಂದ ಬಂದು 2 ಚೈನ್ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗಿ ಇರೋದಲ್ಲ. ಈ ಚೈನು ಅಲ್ಲಿ ರೊಟೇಟ್ ಆಗಿರುತ್ತೆ. DNA ಸ್ಟ್ರಕ್ಚರ್ ನೋಡಿ ಗೂಗಲ್ನಲ್ಲಿ ಹೆಂಗೆ ಅದು ರೊಟೇಟ್ ಆಗಿರುತ್ತೆ ಅಂತ. ಸೊ ಇದೇ ಚೈನ್ ಇದೆಯಲ್ಲ ಇದನ್ನ ನಾವು ಹಿಂಗೆ ರೊಟೇಟ್ ಮಾಡಬೇಕು. ಒಂದು ರೀತಿ ಈ ಚೈನನ್ನು ಹಿಂಗೆ ರೊಟೇಟ್ ಮಾಡಿದಾಗ ಹೆಂಗೆ ಕಾಣಿಸ್ಬೋದು ನಿಮಗೆ? ಜಸ್ಟ್ ನಿಮ್ಗೆ ಗೊತ್ತಾಗ್ತಾರ ಹೇಳ್ತೀನಿ ಇಲ್ಲಿ. ಸಿ ಹಿಯರ್, ಈ ರೀತಿ ಜಸ್ಟ್ ಇಮ್ಯಾಜಿನ್. ಸೊ ಈ ರೀತಿ ಸ್ಟ್ರಕ್ಚರು ರೊಟೇಟ್ ಆಗಿದೆ ಅಂತ ಗೊತ್ತಾಯ್ತಾ? ಈ ಸ್ಟ್ರಕ್ಚರ್ ನಾನು ಫಸ್ಟ್ ಟೈಮ್ ಡ್ರಾ ಮಾಡಿದ್ದು ಫಿಯಾಸರ್ ಕ್ಲಾಸ್ನಲ್ಲಿ. ಇದೇ ಥರ ಅವರು ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಅದನ್ನೇ ನಂದೇನೂ ಓನಿಲ್ಲ, ಅವ್ರು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ನಂಗೆ ಟ್ಯೂನಲ್ಲಿ ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಚೈನು ಹಿಂಗೆ ಸ್ಟ್ರೇಟ್ ಇರದೇನೆ ಅದು ಹಿಂಗೆ ಕಾಯಿಲ್ ಆಗಿದೆ ಅಂತೆ. ಅದು ಕಾಯಿಲ್ ಆಗಿ ಟರ್ನ್ ಆಗಬೇಕಾದ್ರೆ ಯೂಶ್ವಲ್ ಆಗಿ ರೈಟ್ ಹ್ಯಾಂಡ್ ಅದು ಕಾಯಿಲ್ ಆಗಿರುತ್ತೆ. ಸಿ ಚೈನು ಹಿಂಗೂ ಸುತ್ಕೋಬಹುದು ಅಥವಾ ಹಿಂಗೂ ಸುತ್ಕೋಬಹುದು, ಲೆಫ್ಟು ಆಗ್ಬೋದು ರೈಟು ಆಗ್ಬೋದು. ಇಲ್ಲಿ ಹೆಂಗಿದೆ? ಅದು ರೈಟ್ ಹ್ಯಾಂಡೆಡ್ ಇದೆ, ರೈಟ್ ಹ್ಯಾಂಡೆಡ್. ಅಂತಹ DNA ಅನ್ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅ BDNA. ವಾಟ್ ಡು ಯು ಮೀನ್ ಬೈ BDNA? ರೈಟ್ ಹ್ಯಾಂಡೆಡ್ DNA. ಲೆಫ್ಟ್ ಹ್ಯಾಂಡ್ ಇತ್ತು ಅಂದ್ರೆ ಅದನ್ನ ನಾವು ಯೂಶ್ವಲಿ ZDNA ಅಂತಾನು ಕರೀತಾರೆ. ಸೊ ಈ ಪಾಯಿಂಟ್ ಗೊತ್ತಾಯ್ತಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೆವೆಂತ್ ಪಾಯಿಂಟ್ ಏನು ಅಂತಂದ್ರೆ, ಇವಾಗ ನಾವು ಕಾಯಿಲ್ ಆಗಿದೆ ಅಂತ ಹೇಳಿದ್ವಿ. ಒಂದು ಕಂಪ್ಲೀಟ್ ಕಾಯಿಲ್ ಆಗಬೇಕು ಅಂತಂದ್ರೆ, ಒಂದು ಕಂಪ್ಲೀಟ್ ಟರ್ನ್ ಆಗಬೇಕು ಅಂತಂದ್ರೆ 10 ಬೇಸ್ ಪೇರ್ಸ್ ಅನ್ನ ಅದು ಕ್ರಾಸ್ ಮಾಡಬೇಕು. ಅಂದ್ರೆ ಲಿಸನ್, ನಾನಿವಾಗ ಒಂದು ಚೈನ್ ಇದ್ದೇನೆ, ಓಕೆ? ಸೊ ನಾನಿವಾಗ ಕಾಯಿಲ್ ಆಗಬೇಕು. ಹೆಂಗೆ? ನಾನು ಇಲ್ಲಿಂದ ಹಿಂಗೆ ಕಾಯಿಲ್ ಆದ್ರೆ ಹಾಫ್ ಆಯ್ತು. ನೆಕ್ಸ್ಟ್ ನಾನು ಹಿಂಗೆ ಕಾಯಿಲ್ ಆದ್ರೆ ಒಂದು ಕಂಪ್ಲೀಟ್ ಟರ್ನ್ ಆಯ್ತು. ನಂದು ಮೈಕ್ ಇದೆ, ಟರ್ನ್ ಆಗೋಕ್ಕಾಗೋದಿಲ್ಲ. ಸೊ ಇಲ್ಲಿ ನೋಡಿ, ಇದು ಹಿಂಗಿದೆ ಚೈನು. ಫಸ್ಟ್ ಇದು ಹಿಂಗೆ ಬಂತು, ಅರ್ಧ ಕಾಯಿಲ್ ಆಯಿತು. ನೆಕ್ಸ್ಟ್ ಪೂರ್ತಿ ಹಿಂಗೆ ಮಾಡಿ ಇನ್ನೂ ಒಂದು ಫುಲ್ ಕಂಪ್ಲೀಟ್ ಆಗಿ ಕಾಯಿಲ್ ಆಯಿತು. ಸೊ ಕಾಯಿಲ್ ಆಗಿ ಅಲ್ಲೇ ಉಳಿಯೋದಿಲ್ಲ, ಕಾಯಿಲ್ ಆಗಿ ಅದು ಕೆಳಗಡೆ ಬರ್ತಿದೆ. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡಿ. ಈ ಚೈನು ಇಲ್ಲಿ ನೋಡಿ, ಈ ಚೈನು ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ. ಹಿಂಗೆ ಕಾಯಿಲ್ ಆಗಿ ಮತ್ತೆ ಹಿಂಗೆ ಕಾಯಿಲ್ ಆಗಿ ಕೆಳಗಡೆ ಹೋಗ್ತಾ ಇದೆ. ಸೊ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕಾಯಿಲನ್ನ, ಇಲ್ಲಿಂದ ಇಲ್ಲಿಗೆ ಹಾಫ್ ಆಯ್ತು ಕಾಯಿಲು, ಹೌದಾ? ನೆಕ್ಸ್ಟ್ ಅಲ್ಲಿಂದ ಹೊಳ್ಳಿ ಈ ಪಾಯಿಂಟಿಗೆ ಬಂದ್ಮೇಲೆ, ಸೊ ಇಲ್ಲಿಂದ
ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಕಾಯಿಲ್ ಆದಂಗೆ, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಕಾಯಿಲ್ ಕಂಪ್ಲೀಟ್ ಆದಂಗೆ. ಸೊ ಒಂದು ಫುಲ್ ಕಂಪ್ಲೀಟ್ ಕಾಯಿಲ್ ಆಗಬೇಕು ಅಂದರೆ ಎಷ್ಟು ಬೇಸ್ ಪೇರ್ಸ್ ಇರಬೇಕಂತೆ? 10 ಬೇಸ್ ಪೇರ್ಸ್ ಇರಬೇಕು. ಏನಿದು ಬೇಸ್ ಪೇರು? ಲಿಸನ್, ತುಂಬ ಯೂಸ್ ಆಗುತ್ತೆ ಮುಂದೆ. ಇದು ಒಂದು ನ್ಯೂಕ್ಲಿಯೋಟೈಡ್, ಇದು ಒಂದು ನ್ಯೂಕ್ಲಿಯೋಟೈಡ್. ದಿಸ್ ಈಸ್ ಒನ್ ಬೇಸ್ ಪೇರ್. ಯಾಕೆ? ಇದು ಒಂದು ನೈಟ್ರೋಜನ್ ಬೇಸು, ಇದು ಒಂದು ನೈಟ್ರೋಜನ್ ಬೇಸು. ಪೇರ್ ಅಂದ್ರೆ ಏನು? ಕಪಲ್ ಅಂತ ಅರ್ಥ. ಸೊ ದಿಸ್ ಈಸ್ ಒನ್ ಬೇಸ್ ಪೇರ್, 2 ಬೇಸ್ ಪೇರ್, 3 ಬೇಸ್ ಪೇರ್, 4 ಬೇಸ್ ಪೇರ್ ಅಂಡ್ ದಿಸ್ ಈಸ್ 5th ಬೇಸ್ ಪೇರ್. ಹಿಂಗೆ ಎಷ್ಟೊಂದಿರುತ್ತೆ. ಓಕೆ, ಒಂದು ಟರ್ನ್ ಅಲ್ಲಿ ಆ ರೀತಿ ಎಷ್ಟು ಬೇಸ್ ಪೇರ್ಸ್ ಬರ್ಬೇಕಂತೆ? 10 ಬೇಸ್ ಪೇರ್ಸ್ ಬರ್ಬೇಕಂತೆ. ಸೊ ಅದನ್ನ ಇಲ್ಲಿ ಜಸ್ಟ್ ಡ್ರಾ ಮಾಡೋಣ. 1 2 3 4 5 6 7 8 9 10. ಸೊ ಇಲ್ಲಿ ಮುಗೀತಲ್ಲ. ಸೊ ದಿಸ್ ಈಸ್ ದ ಬೇಸ್ ಪೇರ್. ಓಕೆ, ಸೊ ಒಂದು ರೀತಿ ನಂಬರ್ ಹಾಕಿ ಇಲ್ಲಿ ನೋಡೋಣ. ಸಾರಿ, ನೈಟ್ರೋಜನ್ ಬೇಸನ್ನ ಹಾಕಿ ಇಮ್ಯಾಜಿನ್. ಇಲ್ಲಿ ಎ ಇದೆ, ಫಾಸ್ಟ್ ಆಗಿ ಟಿ ಇದೆ, ಸಿ ಇದೆ, ಜಿ ಇದೆ, ಎ ಇದೆ, ಯಾವುದಾದ್ರೂ ತಗೊಳ್ಳಿ. ಟಿ 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 ಎ ಜಿ. ಸೊ ಅದರದ್ದು ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ನಾನು ಕೇಳ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗಬೇಕು. ಸಿ, ನನಗೆ ಕೇಳಿಸಲ್ಲ ನೀವು ಹೇಳೋದು, ಬಟ್ ಐ ಟ್ರಸ್ಟ್ ಯು ಪೀಪಲ್. ಎ ಇದ್ರೆ ಏನು ಬರುತ್ತೆ? ಟಿ. ಟಿ ಇದ್ರೆ ಎ, ಸಿ ಇದ್ರೆ ಜಿ, ಜಿ ಇದ್ರೆ ಸಿ, ಎ ಇದ್ರೆ ಟಿ, ಟಿ ಇದ್ರೆ ಎ, ಅಗೇನ್ ಎ, ಅಗೇನ್ ಎ, ಎ ಇದ್ರೆ ಟಿ ಇರುತ್ತೆ, ಜಿ ಇದ್ರೆ ಸಿ ಇರುತ್ತೆ. ಸೊ ಇದು ಒಂದು ಟರ್ನ್ದು ಸ್ಟ್ರಕ್ಚರ್. ಸೊ ಒಂದು ಕಂಪ್ಲೀಟ್ ಟರ್ನ್ ಆಗಲಿಕ್ಕೆ ಒಳಗಡೆ 10 ಬೇಸ್ ಪೇರ್ಸು ಇರ್ತಾವಂತೆ. 8th ಮಾಡೆಲ್ ಬಗ್ಗೆ ಏನಪ್ಪಾ ಅಂದರೆ ಡಯಾಮೀಟರ್. ಡಯಾಮೀಟರ್ ಅಂತಂದ್ರೆ ಎರಡು ಚೈನ್ಗಳ ಮಧ್ಯ, ಈ ಎರಡು ಚೈನ್ಗಳ ಮಧ್ಯ ಇಲ್ಲಿಂದ ಇಲ್ಲಿಗೆ ಪಿಚ್ ಅಂತಾನು ಕರೀತಾರೆ. ಡಿಸ್ಟೆನ್ಸ್ ಈಸ್ 20 ಆಂಗ್ಸ್ಟ್ರಾಂಗ್. ಆಂಗ್ಸ್ಟ್ರಾಂಗ್ ಸ್ಪೆಲ್ಲಿಂಗ್ ಬರಿಲ್ಲ, ಎಲ್ಲಿ ಬರೋಣ? ಇಲ್ಲಿ ಬರೋಣ. ANG ಆಂಗ್ ಸ್ಟಾಮ್, STORMS ಆಂಗ್ಸ್ಟ್ರಾಮ್ಸ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಎಷ್ಟು ಡಿಸ್ಟೆನ್ಸ್ ಮೇಲೆ ಈ ಚೈನ್ ಇರುತ್ತೆ? 20 ಆಂಗ್ಸ್ಟ್ರಾಂಗ್. ಇವೆರಡರ ಮಧ್ಯನೂ ಡಯಾಮೀಟರ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, 1 ಆಂಗ್ಸ್ಟ್ರಾಂಗ್ ಅಂದ್ರೆ 0.1 ನ್ಯಾನೋಮೀಟರ್ ಅಂತ. ಓಕೆ, 1 ಆಂಗ್ಸ್ಟ್ರಾಂಗ್ ಅಂದ್ರೆ 0.1 ನ್ಯಾನೋಮೀಟರ್. ನ್ಯಾನೋ ಅಂದ್ರೆ ಎಷ್ಟು? 9. ಸೊ 0.1 ಇಂಟು 10⁻⁻9 ಮೀಟರ್ ಅಂತ ಅರ್ಥ. ಗೊತ್ತಾಯ್ತಾ? ಇದು ನಿಮಗೆ ನೀಟಲ್ಲಿ ಬರುವಂತಹ ಕ್ವಶನ್ಸ್ಗಳನ್ನ ಕ್ರ್ಯಾಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. 1 ಆಂಗ್ಸ್ಟ್ರಾಂಗ್ ಇಸ್ ಈಕ್ವಲ್ ಟು 0.1 ನ್ಯಾನೋಮೀಟರ್. ದಟ್ ಈಸ್ 0.1 ಇಂಟು 10⁻⁹ ಮೀಟರ್. ಕನ್ವರ್ಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡಯಾಮೀಟರ್ ಎಷ್ಟಾಯಿತು? 2 ಸ್ಟ್ಯಾಂಡ್ಸ್ಗಳ ಮಧ್ಯ. ಎಷ್ಟಾದರೂ ಉದ್ದ ಇರಲಿ DNA, ಬಟ್ ಈಕ್ವಲ್ ಆದಂತಹದೇ ಡಯಾಮೀಟರ್ ಇರುತ್ತೆ. ಎಷ್ಟದು? 20 ಆಂಗ್ಸ್ಟ್ರಾಂಗ್. 9th ಪಾಯಿಂಟ್. ಸೊ ಮಿನಿಮಮ್ 10 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. 9th ಪಾಯಿಂಟ್, 1 ಕಂಪ್ಲೀಟ್ ಟರ್ನ್. ಎಷ್ಟು ಬೇಸ್ ಪೇರ್ಸ್ ಅಂತ ಓದಿದ್ವಿ? 10 ಬೇಸ್ ಪೇರ್ಸ್ ಅಂತ ಓದಿದ್ವಿ. 1 ಕಂಪ್ಲೀಟ್ ಟರ್ನ್ ಆಗಲಿಕ್ಕೆ 34 ಆಂಗ್ಸ್ಟ್ರಾಂಗ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ 20 ಆಂಗ್ಸ್ಟ್ರಾಂಗ್ ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ? ನಾನು ಹೇಳಿದ್ನಲ್ಲ, ಹಿಂಗಾದ್ರೂ ಕಾಯಿಲ್ ಆಗ್ಬೋದು, ಹಿಂಗಾದ್ರೂ ಕಾಯಿಲ್ ಆಗ್ಬೋದು. ಸೊ ಒಂದು ಕಂಪ್ಲೀಟ್ ಟರ್ನ್ ಆಗೋದು ಎಷ್ಟು ಡಿಸ್ಟೆನ್ಸ್ಗೆ ಟರ್ನ್ ಮುಗಿದಿರುತ್ತಂತೆ? 30 ಆಂಗ್ಸ್ಟ್ರಾಂಗಿಗೆ ಒಂದು ಟರ್ನ್ ಮುಗಿದಿರುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಒಂದು ಕಂಪ್ಲೀಟ್ ಟರ್ನ್ ಅಲ್ಲಿ 10 ಬೇಸ್ ಪೇರ್ಸ್ ಇದಾವೆ. ಆ ಟರ್ನ್ ಕಂಪ್ಲೀಟ್ ಆಗಕ್ಕೆ 34 ಆಂಗ್ಸ್ಟ್ರಾಂಗ್ ಬೇಕು. ಹಾಗಾದ್ರೆ ಒಂದು ಬೇಸ್ ಪೇರ್ ಇಂದ ನೆಕ್ಸ್ಟ್ ಬೇಸ್ ಪೇರಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾಗ್ತಿದೆಯಾ? ಚೈನ್ಗಳ ಮಧ್ಯ 20 ಆಂಗ್ಸ್ಟ್ರಾಂಗ್ ಇದೆ. ಕಂಪ್ಲೀಟ್ ಈ ಚೈನು ಟರ್ನ್ ಆಗಕ್ಕೆ 34 ಆಂಗ್ಸ್ಟ್ರಾಂಗ್ ಇದೆ. ಹಾಗಾದ್ರೆ ಒಂದೊಂದು ಬೇಸ್ ಪೇರ್ ಮಧ್ಯ ಎಷ್ಟು ಡಿಸ್ಟೆನ್ಸ್ ಇದೆ? ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟ್. ಸೊ what I write here, distance between successive ಅಂದ್ರೆ ನೆಕ್ಸ್ಟ್ ಬೇಸ್ ಪೇರ್ಸ್ ಎಷ್ಟು ಬರುತ್ತೆ? ಕ್ಯಾಲ್ಕುಲೇಟ್. 34 ಟೋಟಲ್ ಆಂಗ್ಸ್ಟ್ರಾಂಗ್ ಇರುವಂತಹ ಡಿಸ್ಟೆನ್ಸು. ಟೋಟಲ್ ಆಗಿ 10 ಬೇಸ್ ಪೇರ್ಸ್ ಇದಾವೆ. ಎಷ್ಟಾಯ್ತು? 3.4 ಆಂಗ್ಸ್ಟ್ರಾಂಗ್ ಆಯ್ತು. ಸೊ ಒಂದು ಬೇಸ್ ಇಂದ ಇನ್ನೊಂದು ಬೇಸ್ ಪೇರಿಗೆ ನಮಗಿಲ್ಲಿ 3.4 ಆಂಗ್ಸ್ಟ್ರಾಂಗ್ ನಷ್ಟು ಡಿಸ್ಟೆನ್ಸ್ ಇರುತ್ತೆ.
ಅದೇ 3.4 ಆಂಗ್ಸ್ಟ್ರಾಂಗ್ ರಿಪೀಟ್ ಆಗ್ತಾ 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 10 ಬೇಸ್ ಪೇರ್ಸ್ ಆದಮೇಲೆ ಅವಾಗದು 34 ಆಂಗ್ಸ್ಟ್ರಾಂಗ್ ಆಯಿತು. ಅಲ್ಲಿಗೆ ಒಂದು ಟರ್ನು ಮುಗ್ದಿರುತ್ತೆ. ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಒಂದು ಟರ್ನ್ ಆಗಲಿಕ್ಕೆ 34 ಇದನ್ನು ಬರ್ಕೋಬೇಡಿ, ಇದಂತ ಆಗ್ಬಿಡುತ್ತೆ ಆಮೇಲೆ. ಸೊ ಒಂದು ಕಂಪ್ಲೀಟ್ ಆಗಿ ಟರ್ನ್ ಆಗಲಿಕ್ಕೆ ನಮಗೆ 34 ಆಂಗ್ಸ್ಟ್ರಾಂಗ್ ಬೇಕು. ಒಂದು ಬೇಸಿಂದ ನೆಕ್ಸ್ಟ್ ಬೇಸಿಗೆ 3.4 ಆಂಗ್ಸ್ಟ್ರಾಂಗ್ನಷ್ಟು ಡಿಸ್ಟೆನ್ಸ್ ಇರುತ್ತೆ. ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಬೇಕು ಅನಿಸಿದ್ರೆ ಸಿ ಹಿಯರ್ ಡೈರೆಕ್ಟ್ ಕ್ವಶನ್. ಒಂದು ಕಂಪ್ಲೀಟ್ ಟರ್ನಿಗೆ 10 ಬೇಸ್ ಪೇರ್ಸ್ ಇದಾವೆ ಅಂತಂದ್ರೆ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇರ್ಬೋದು? ಸಿಂಪಲ್, 10 ಬೇಸ್ ಪೇರ್ ಅಂದ್ರೆ 10 ಪೇರ್. ಪೇರ್ ಅಂದ್ರೆ ಏನು? ಒಂದು ಪೇರ್ನಲ್ಲಿ 2 ಇರ್ತವೆ. ಸೊ ಒಂದು ಪೇರ್ನಲ್ಲಿ 2 ಆದ್ರೆ 10 ಪೇರ್ನಲ್ಲಿ 12 20. ಸೊ ಒಂದು ಕಂಪ್ಲೀಟ್ ಟರ್ನಲ್ಲಿ ಒಂದು ಕಂಪ್ಲೀಟ್ ಟರ್ನಲ್ಲಿ 20 ನೈಟ್ರೋಜನಸ್ ಬೇಸಸ್ ಇದಾವೆ. 10 ಈ ಕಡೆ ಇದಾವೆ, 10 ಈ ಕಡೆ ಇದಾವೆ. ಅವು ಯಾವಾಗ ಹೈಡ್ರೋಜನ್ ಬಾಂಡ್ ಆಗುತ್ತಲ್ಲ ಅವಾಗ ಅದು ಪೇರ್ ಆಗಿ ಹಾಫ್ ಆಗುತ್ತೆ, 10 ಆಗುತ್ತೆ. ಗೊತ್ತಾಯ್ತಾ? ಸೊ ಇವಾಗ ಇದು ಒಂದು ಪೇರು, ಇದು ಒಂದು ಬೇಸು. ಸೊ ಒಂದು ಟರ್ನಲ್ಲಿ 20 ನೈಟ್ರೋಜನಸ್ ಬೇಸ್ ಇದಾವೆ, 20 ನ್ಯೂಕ್ಲಿಯೋಟೈಡ್ಸ್ ಇದಾವೆ ಅಂತ ಅರ್ಥ. ಅವು ಒಂದಕ್ಕೊಂದು ಪೇರ್ ಆಗ್ಬಿಟ್ಟು ಅಂದ್ರೆ ಅವಾಗ 2 ಸೇರಿ ಒಂದು ಲೆಕ್ಕ ಆಯಿತು. ಸೊ ಟೋಟಲ್ ಆಗಿ 10 ಬೇಸ್ ಪೇರ್ಸ್. ಈ ಪಾಯಿಂಟ್ ಅನ್ನ ಹಿಂಗೂ ಕೇಳಬಹುದು. ಸೊ ಒನ್ ಕಂಪ್ಲೀಟ್ ಟರ್ನ್ ಇಸ್ ಈಕ್ವಲ್ ಟು 10 ಬೇಸ್ ಪೇರ್ಸ್ ಈಸ್ ಈಕ್ವಲ್ ಟು 20 ನ್ಯೂಕ್ಲಿಯೋಟೈಡ್ಸ್. ಎಂತಹ ನ್ಯೂಕ್ಲಿಯೋಟೈಡ್ಸ್ ಇವು? ಡಿಆಕ್ಸಿರೈಬೋ ನ್ಯೂಕ್ಲಿಯೋಟೈಡ್ಸ್. ಯಾಕೆ? ಅಲ್ಲಿ ಶುಗರು ಡಿಆಕ್ಸಿರೈಬೋಸ್ ಇದೆ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಮಾಡೆಲ್. ಗೊತ್ತಾಯ್ತಾ ನಿಮಗೆ? ಈ ಎಲ್ಲ ಪಾಯಿಂಟ್ಸ್ ಗೊತ್ತಾಯ್ತು ಅಂದ್ರೆ ಮಾಡೆಲ್ ಎಕ್ಸ್ಪ್ಲೈನ್ ಮಾಡ್ದಂಗೆ. ಎಲ್ಲ ಪಾಯಿಂಟ್ ನೆನ್ಪಿಟ್ಕೋಬೇಕು ಅಂತಂದ್ರೆ ನೀವೇ ಸ್ಲೋ ಆಗಿ DNA ಅನ್ನ ಕಟ್ತಾ ಇದ್ದೀರಾ ಇಂಜಿನಿಯರ್ ಆಗಿ ಅಂತ ತಿಳ್ಕೊಳ್ಳಿ. ಒಂದೊಂದೇ ಸ್ಟ್ರಕ್ಚರ್ ಅನ್ನ ಲೈನ್ ಅನ್ನ ಕಟ್ಕೊಂಡು ಹೋಗಿ ಅಲ್ಟಿಮೇಟ್ಲಿ ಯು ವಿಲ್ ಎಂಡ್ ಅಟ್ ದಿಸ್ ಪಾಯಿಂಟ್. ಸೊ ಈ 3 ವ್ಯಾಲ್ಯೂಸು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ಒಂದಂತೂ ಗೊತ್ತಾಯ್ತು. DNA ಅಂತಂದ್ರೆ ಫುಲ್ ಚೈನ್ ಇರುತ್ತೆ, ಆ ಚೈನಲ್ಲಿ ಬೇಸ್ ಪೇರಿಂಗ್ ಇರುತ್ತೆ ಅಂತ. ಹಾಗಾದ್ರೆ ಒಂದು ಸೆಲ್ನಲ್ಲಿ ವೆದರ್ ಇಟ್ ಈಸ್ ನಮ್ಮ ಬಾಡಿ ಸೆಲ್ ಆಗ್ಬೋದು, ಪ್ಲಾಂಟ್ ಸೆಲ್ ಆಗ್ಬೋದು, ಅಥವಾ ಬ್ಯಾಕ್ಟೀರಿಯಾ ಸೆಲ್ ಆಗ್ಬೋದು, ಫಂಜೈಡ್ ಸೆಲ್ ಆಗ್ಬೋದು, ಎಷ್ಟು ಬೇಸ್ ಪೇರ್ಸ್ ಇರ್ತವೆ ಹಾಗೆ ಉದ್ದಕ್ಕೆ ಅಂತ. ಜಸ್ಟ್ ಒಂದು ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಿರಲಿ ಅಂತ. ಇಫ್ ಯು ಟೇಕ್ ಬ್ಯಾಕ್ಟೀರಿಯಲ್ ಸೆಲ್, ಇಫ್ ಯು ಟೇಕ್ ದ ಇ ಕೊಲೈ, ಎಸ್ಪೆಷಲಿ ಈ ಕೊಲೈನಲ್ಲಿ 4.6 into 10⁻⁶ ಬೇಸ್ ಪೇರ್ಸ್ ಇರ್ತಾವಂತೆ. ಇಮ್ಯಾಜಿನ್ ಮಾಡಿ, ಬೇಸ್ ಪೇರ್, ಒಂದು ಬೇಸ್ ಪೇರ್ ಅಂದ್ರೆ ಇದು ಒಂದು ಬೇಸ್ ಪೇರ್. ಅಂಥವು ಎಷ್ಟು ಇರ್ತಾವಂತೆ? 4.6 into 10⁻⁶. ಅಷ್ಟು ಉದ್ದ DNA ಇರುತ್ತೆ. ಪ್ರತಿಯೊಂದು ಬೇಸ್ ಪೇರ್ ಮಧ್ಯೆ ಎಷ್ಟಿದೆ ಡಿಸ್ಟೆನ್ಸು? 3.4 ಆಂಗ್ಸ್ಟ್ರಾಂಗ್ ಇದೆ. ಅದೇ ನೀವು ನಮ್ದು ಮ್ಯಾನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎಷ್ಟು? ನಮ್ದು 46. ಹೌದಾ? ಈ 46 ಕ್ರೋಮೋಸೋಮ್ಸ್ ಅಂತಂದ್ರೆ ಅಷ್ಟು DNA ಉದ್ದ ಇದೆ. ಅಷ್ಟು ಕ್ರೋಮೋಸೋಮ್ಸ್ DNA ಹಾಕಿ ನೀವು ಅದು ಎಷ್ಟು ಉದ್ದ ಇದೆ ಅಂತ ಏನಾದ್ರೂ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 6.6 ಬಿಲಿಯನ್ ಅಂದ್ರೆ 9 ಬೇಸ್ ಪೇರ್ಸ್. ನೆನ್ಪಿಟ್ಕೋಬೇಕು ಇದನ್ನ. ನಮ್ದು ಬಾಡಿದು ಇನ್ ಕೇಸ್ ಹೆಪ್ಲಾಯ್ಡ್ ತಗೊಂಡ್ರೆ 23 ಕ್ರೋಮೋಸೋಮ್ ಆಯ್ತು. 23 ಕ್ರೋಮೋಸೋಮ್ ಅಂದ್ರೆ ಇದ್ರದ್ದು ಹಾಫ್ 3.3 into 10⁻⁹ ಬೇಸ್ ಪೇರ್ ಆಯ್ತು. ನಮ್ದೆಲ್ಲ 46 ಅಲ್ಟಿಮೇಟ್ಲಿ DNA ಏನ್ ಮಾಡುತ್ತೆ? ಕ್ರೋಮೋಸೋಮ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಕ್ರೋಮೋಸೋಮ್ ಅನ್ನ ನೀವು ಸ್ಟಡಿ ಮಾಡಿದ್ರೆ ಲಾಸ್ಟಿಗೆ ನಿಮ್ಗೆ ಏನ್ ಸಿಗ್ಬೇಕು? DNA ಸಿಗುತ್ತೆ. ಸೊ ಎಷ್ಟು ಉದ್ದ ಇದೆ ಅಂತ ನಮ್ಮ DNA, ಇಷ್ಟು ಬೇಸ್ ಪೇರ್ನೆಷ್ಟು ಉದ್ದ ಇದೆ ಅಂತೆ. ಅಂದ್ರೆ ಒಂದೊಂದು ಕ್ರೋಮೋಸೋಮ್ ಒಂದೊಂದು DNA ಹೇಳ್ತಾ ಇಲ್ಲ, ಟೋಟಲ್ ಆಗಿ 46 ಕ್ರೋಮೋಸೋಮ್ಸ್ ಅನ್ನ ತಗೊಂಡು ಅದರಲ್ಲಿರುವಂತಹ ಟೋಟಲ್ DNA. ಸೊ ಪರ್ ಸೆಲ್ ನಮ್ಮ ಬಾಡಿನಲ್ಲಿ ಇಷ್ಟು ಉದ್ದ ಇರುವಂತಹ DNA ಇದೆ. ಇಷ್ಟು ಬೇಸ್ ಪೇರ್ಸ್ ಇದೆ ಅಂದ್ರೆ ಹಾಗಾದ್ರೆ ಎಷ್ಟು ಉದ್ದ ಆಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ, ಈ ವ್ಯಾಲ್ಯೂಸ್ ನಿಮಗೆ ನೆನಪಿರಲಿ, ನೆಕ್ಸ್ಟ್ ವಿಡಿಯೋಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್. ಸೊ ಸರ್ಚ್ ಫಾರ್ ಜೆನೆಟಿಕ್ ಮಟೀರಿಯಲ್ ಮುಗಿದು ಆ ಸರ್ಚ್ನಲ್ಲಿ DNA ಜೆನೆಟಿಕ್ ಮಟೀರಿಯಲ್ ಅಂತ ಗೊತ್ತಾದ್ಮೇಲೆ ಆ DNA ಸ್ಟ್ರಕ್ಚರ್ ಅನ್ನ ವ್ಯಾಟ್ಸನ್ ಅಂಡ್ ಕ್ರಿಕ್ ಇಷ್ಟು ನೀಟಾಗಿ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಐ ಹೋಪ್ ಇದು ನಿಮಗೆ ಕರೆಕ್ಟ್ ಆಗಿ ಫಿಕ್ಸ್ ಆಗಿದೆ ಅಂತ ಅನ್ಕೋತೀನಿ.
20 ಆಮ್ಸ್ಟ್ರಾಂಗ್ ಎಲ್ಲಿ ಬರುತ್ತೆ, 34 ಆಮ್ಸ್ಟ್ರಾಂಗ್ ಎಲ್ಲಿ ಬರುತ್ತೆ, 3.4 ಎಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಎರಡು ಚೈನ್ಗಳ ಮಧ್ಯ 20 ಆಮ್ಸ್ಟ್ರಾಂಗ್ ಇದೆ, ಒಂದು ಕಂಪ್ಲೀಟ್ ಟರ್ನಲ್ಲಿ 34 ಆಮ್ಸ್ಟ್ರಾಂಗ್ ಇದೆ, ಒಂದೊಂದು ಬೇಸ್ ಪೇರ್ ಮಧ್ಯ 3.4 ಆಮ್ಸ್ಟ್ರಾಂಗ್ ಇದೆ. ಐ ಹೋಪ್ ಈ ಮಾಡೆಲ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.